ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಬಂದಿರುವಂಥದ್ದು. ಪಾನ್ ಕಾರ್ಡ್ ಅನ್ನೋದು ಬಹಳ ದೊಡ್ಡ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಪಾನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗುತ್ತೆ. ಜೊತೆಲಿ ಈಗ 18 ವರ್ಷ ಆಗಿರೋರು ಕೂಡ ಇಮಿಡಿಯೇಟಾಗಿ ಪಾನ್ ಕಾರ್ಡ್ನ ಅಪ್ಲೈ ಮಾಡಬೇಕಾಗಿದೆ. ಇಯರ್ ಎಂಡಲ್ಲಿ ಆಲ್ರೆಡಿ ತುಂಬ ಜನ ಟ್ಯಾಕ್ಸ್ನ ಪೇ ಮಾಡಿರ್ತೀರಾ ಅಥವಾ ತುಂಬ ಜನ ಟ್ಯಾಕ್ಸ್ನ ಪೇ ಮಾಡಿರೋದಿಲ್ಲ. ಸೊ ಹಾಗಾಗಿ ಪಾನ್ ಕಾರ್ಡು ಬಹಳ ದೊಡ್ಡ ಒಂದು ಡಾಕ್ಯುಮೆಂಟಾಗಿ ನಮಗೆ ಕಾಣಿಸುವಂಥದ್ದು. ನಾವು ಯಾವುದೇ ರೀತಿಯಾಗಿರುವಂಥ ಟ್ಯಾಕ್ಸ್ಗಳನ್ನ ಪೇ ಮಾಡಬೇಕು ಅಥವಾ ಬ್ಯಾಂಕ್ ಅಕೌಂಟ್ನಲ್ಲಿ ಕೂಡ ನಾವು ಖಾತೆನ ತೆಗಿಬೇಕು ಅಂತ ಹೇಳಿದ್ರೆ ಪಾನ್ ಕಾರ್ಡು ಮ್ಯಾಂಡ್ರೇಟ್ರಿ. ಜೊತೆಗೆ KYC ಮಾಡಬೇಕು ಅಂತಲೂ ನಾವು ಅಂದ್ಕೊಂಡಾಗ ಖಂಡಿತವಾಗ್ಲೂ ಪಾನ್ ಕಾರ್ಡ್ನ ಕೇಳ್ತಾರೆ ಅಲ್ವಾ. ಹಾಗಾಗಿ ಇದು ಬಹಳ ದೊಡ್ಡ ಡಾಕ್ಯುಮೆಂಟ್ ರೋಲ್ ಪ್ಲೇನ ಮಾಡುತ್ತೆ. ಹಾಗಾಗಿ ಎಲ್ಲರ ಹತ್ರನೂ ಪಾನ್ ಕಾರ್ಡ್ ಇದೆ ಅಲ್ವಾ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಪಾನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಈ ಪಾನ್ ಕಾರ್ಡ್ನ ಸುಲಭವಾಗಿ ಯಾವುದೇ ಹಣ ಕೊಡ್ದಿರೆ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಒಂದು ಸ್ಟೆಪ್ ಮಿಸ್ ಆದ್ರೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದಿರೆ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಇನ್ನೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಹೇಳ್ತಾ, ಈಗ ಯಾವ ರೀತಿ ಹೋಗಿ ಈ ಪಾನ್ ಕಾರ್ಡ್ಗೆ ಆನ್ಲೈನಲ್ಲಿ ದುಡ್ಡು ಇಲ್ದಿರೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ನಿಮಗೆ ನಾನೀಗ ತಿಳಿಸ್ಕೊಡ್ತೀನಿ. ನೀವು ಮೊದಲನೇ ಕೆಲಸ ಏನು ಮಾಡ್ತೀರಾ ಅಂತ ಹೇಳಿದ್ರೆ ePortal.incometax.gov.in ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಲಿಂಕಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ನ ಹಾಕಿರ್ತೀನಿ. ಡೈರೆಕ್ಟಾಗಿ ವೆಬ್ಸೈಟ್ಗೆ ಲಿಂಕ್ ಕನೆಕ್ಟಿವಿಟಿ ಆಗುತ್ತೆ. ಸೊ ಈ ರೀತಿಯಾಗಿರೋಂಥ ಒಂದು ವೆಬ್ಸೈಟ್ಗೆ ನೀವು ಹೋಗ್ತೀರಾ. ಇದನ್ನು ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು. ನೀವು ಏನು ಬೇರೆ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಬೇಕು, ವೆಬ್ ಇದಕ್ಕೆ ಹೋಗಬೇಕು ಅಂತ ಎಲ್ಲ ಏನೂ ಇಲ್ಲ. ಬೆಂಗಳೂರು ಕರ್ನಾಟಕವನ್ಗೂ ಹೋಗುವಂಥ ಅವಶ್ಯಕತೆ ಇಲ್ಲ. ಸುಲಭವಾಗಿ ಸ್ಮಾರ್ಟ್ಫೋನ್ಗಳಲ್ಲೇ ಇದನ್ನು ಮಾಡ್ಕೋಬೋದಾಗಿದೆ. ಸೊ ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಒಂದು ಚೂರು ಡ್ರ್ಯಾಗ್ನ ಮಾಡಿದ್ಮೇಲೆ ನೀವು ಗೆಟ್ ನ್ಯೂ ಪಾನ್ ಕಾರ್ಡ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸ್ತಾ ಇದೆ. ಪಾನ್ ಕಾರ್ಡ್ ಇಸ್ ಡಿಜಿಟಲಿ ಸೈನ್ಡ್ ಪಾನ್ ಕಾರ್ಡ್ ಇಶ್ಯೂಡ್ ಇನ್ ಎಲೆಕ್ಟ್ರಿಕಲ್ ಫಾರ್ಮ್ ಬೇಸ್ಡ್ ಆನ್ KYC ಡೇಟ್ ಆಫ್ ದ ಆಧಾರ್ ಕಾರ್ಡ್ ಅಂತ. ಏನು ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನಾವು ಏನು KYC ಮಾಡಿ ವೆರಿಫೈ ಮಾಡಿರುವಂಥ ಡಾಕ್ಯುಮೆಂಟ್ ಇರುತ್ತಲ್ಲ ಅದ್ರ ಮುಖಾಂತರ ನಮಗೆ ಪಾನ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಗೆಟ್ ನ್ಯೂ ಪಾನ್ ಕಾರ್ಡ್ ಅಂತ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊತೀರಾ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇವಾಗ ಹಾಕ್ಕೊಳ್ಳಿ. ಸೊ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡ್ಮೇಲೆ ಕನ್ಫರ್ಮ್ ಅಂತ ಹೇಳಿ ಅಲ್ಲೊಂದು ಬಾಕ್ಸ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಕಂಟಿನ್ಯೂನ ಕೊಡ್ತೀರಾ. ಕೊಟ್ಟಮೇಲೆ ನಿಮಗೆ ಒಂದು OTP ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ನೀವು ಅದನ್ನು OTPನ ಹಾಕ್ತೀರಾ. ಹಾಕಿದ್ಮೇಲೆ ನಿಮಗೆ ಡೌನ್ಲೋಡ್ ಕಾರ್ಡ್ ಅಂತ ಹೇಳಿ ಆಪ್ಷನ್ ತೋರಿಸುತ್ತೆ. ಕಾರ್ಡ್ ಮೇಲೆ ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಕೆಲವೊಂದು ಸರಿ 2 ಅವರ್ಸ್ ಆದಮೇಲೆ ನಿಮ್ಮ ಒಂದು ಪಾನ್ ಕಾರ್ಡ್ ಅಪ್ಡೇಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 24 ಅವರ್ಸ್ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಹೊಸದಾಗಿ ಯಾರಾದರೂ ಪಾನ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂತ ಇದ್ದವರಿಗೆ ಇದು ಒಂದು ಸುಲಭವಾಗಿರುವಂಥ ಮಾರ್ಗ. ಯಾವುದೇ ಒಂದು ಕೇಂದ್ರ ಸೆಂಟರ್ಗಳಿಗೆ ಹೋಗಿ ನಾವು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಆನ್ಲೈನ್ನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಸ್ಮಾರ್ಟ್ಫೋನ್ ಮುಖಾಂತರ ನಾವು ಪಾನ್ ಕಾರ್ಡಿಗೆ ಈಗ ಅಪ್ಲೈನ ಮಾಡ್ಬೋದಾಗಿದೆ. ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫೀಸ್ ಕೂಡ ತಗೋತಾ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.